ಸದಾ ಆರೋಗ್ಯಲು ಹಿರಿಯರ ಕಿವಿಮಾತುಗಳು. ನಾವು ಎಷ್ಟೇ ಓದಿದರೂ ಎಷ್ಟೇ ಹಣ ಸಂಪಾದಿಸಿದರೂ ನಮ್ಮ ದೇಹ ಆರೋಗ್ಯವಾಗಿರುವುದೆಂದರೆ ಎಲ್ಲವೂ ಶೂನ್ಯ. ನಮ್ಮ ಮನೆಯ ಅಜ್ಜಿ ತಾತ ಹಿರಿಯರು ನೂರಾರು ವರ್ಷಗಳಿಂದ ಉಪಯೋಗಿಸುತ್ತಾ ಬಂದ ನೈಸರ್ಗಿಕ ಮನೆಮದ್ದುಗಳು ಇವೆ. ನಮ್ಮ ನಿಜವಾದ ವೈದ್ಯರು ಇವು ಜನ್ಮ ಪರಂಪರೆಯಿಂದ ಬಂದ ಅನುಭವಗಳ ಸಾರ. ಇಂದಿಗೂ ಅನೇಕರು ಈ ಮಾತುಗಳನ್ನು ಅನುಸರಿಸಿ ಆರೋಗ್ಯವಂತರಾಗುತ್ತಾರೆ. ಹೀಗಾಗಿ ಹಿರಿಯರು ಹೇಳಿರುವ ಮನೆಮದ್ದುಗಳ ಬಗ್ಗೆ ತಿಳಿಯೋಣ. ಬಿಸಿ ನೀರಿಗೆ ಸ್ವಲ್ಪ ಏಲಕ್ಕಿ ಸೇರಿಸಿ ಕುಡಿಯುವುದರಿಂದ ದೇಹದ ಆಯಾಸ ದೂರವಾಗುತ್ತದೆ. ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಮೂತ್ರಪಿಂಡಗಳು ಸ್ವಚ್ಛವಾಗುತ್ತದೆ. ಮಲಬದ್ಧತೆ ಸಮಸ್ಯೆಯೂ ಕಡಿಮೆಯಾಗುತ್ತದೆ. ಶುಂಠಿ ಬೆರೆಸಿದ ಹಾಲು ತಣ್ಣಗಾದ ಮೇಲೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಸಂಧಿ, ವಾತ ಮತ್ತು ಬೆನ್ನು ನೋವಿನಿಂದ ಪರಿಹಾರ ಸಿಗುತ್ತದೆ. ಮೂಲಂಗಿ ರಸವನ್ನು ಕುಡಿಯುವುದರಿಂದ ಪಿತ್ತಕೋಶದಲ್ಲಿ ಕಲ್ಲುಗಳು ಆಗದಂತೆ ತಡೆಯುತ್ತದೆ. ಮೂಲಂಗಿ ಪಿತ್ತಕೋಶವನ್ನು ಆರೋಗ್ಯವಾಗಿಡಲು ಮತ್ತು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈರುಳ್ಳಿಯನ್ನು ಕತ್ತರಿಸಿದ ತಕ್ಷಣವೇ ಉಪಯೋಗಿಸಬೇಕು. ಹಿಂದಿನ ದಿನ ಅಥವಾ ಕತ್ತರಿಸಿದ 1-2 ಗಂಟೆಯ ನಂತರ ಉಪಯೋಗಿಸಬಾರದು. ಒಂದು ವೇಳೆ ಈ ರೀತಿ ಈರುಳ್ಳಿಯನ್ನು ಸೇವಿಸಿದರೆ ಹೊಟ್ಟೆಯ ಕಾಯಿಲೆಗಳು ಪ್ರಾರಂಭವಾಗುತ್ತದೆ. ಮಧುಮೇಹಗಳ ಜೊತೆಗೆ ಪ್ರತಿಯೊಬ್ಬರೂ ಪ್ರತಿದಿನ ಸಕ್ಕರೆ ಬದಲಾಗಿ ಬೆಲ್ಲವನ್ನು ಸೇವನೆ ಮಾಡಿದರೆ ಸಕ್ಕರೆ ಕಾಯಿಲೆಯಿಂದ ದೂರವಾಗಬಹುದು. ಹಣ್ಣನ್ನು ತಿಂದ ನಂತರ ನೀರನ್ನು ಕುಡಿಯಬಾರದು. ಯಾಕೆಂದರೆ ಹಣ್ಣುಗಳಲ್ಲಿರುವ ನೀರಿನ ಪ್ರಮಾಣ ಮತ್ತು ನಾವು ಹಣ್ಣು ತಿಂದ ಮೇಲೆ ಕುಡಿಯುವ ನೀರಿನ ಪ್ರಮಾಣ ಜೀರ್ಣಾಂಗ ವ್ಯವಸ್ಥೆಯನ್ನು ತೊಂದರೆಗೆ ಒಳಗಾಗುವಂತೆ ಮಾಡುತ್ತದೆ. ಇದರಿಂದ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಹೆಚ್ಚು ಮಾಡುತ್ತದೆ. ಎಳ್ಳಿನ ಎಣ್ಣೆಯಲ್ಲಿ ತುಳಸಿ ಎಲೆ ಸೇರಿಸಿ ಸ್ವಲ್ಪ ಬಿಸಿ ಮಾಡಿ ತಲೆಗೆ ಮಸಾಜ್ ಮಾಡಿದರೆ ತಲೆನೋವು ಕಡಿಮೆಯಾಗುತ್ತದೆ. 1 ಲೋಟ ನೀರಿಗೆ ಮೆಂತ್ಯವನ್ನು ಸೇರಿಸಿ ಕುದಿಸಿ ಈ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಅಸಿಡಿಟಿ, ಗ್ಯಾಸ್ನಿಂದ ಹೊಟ್ಟೆ ನೋವು ಬರುತ್ತಿದ್ದರೆ ಕಡಿಮೆಯಾಗುತ್ತದೆ. ನವಿಲುಕೋಸನ್ನು ಹಸಿಯಾಗಿ ತುರಿದು ಕೋಸಂಬರಿ ಮಾಡಿ ತಿಂದರೆ ರಕ್ತವೃದ್ಧಿ ಆಗುವುದರೊಂದಿಗೆ ಆರೋಗ್ಯ ವೃದ್ಧಿಯಾಗುವುದು. ನುಗ್ಗೆ ಸೊಪ್ಪಿನ ರಸಕ್ಕೆ ಹಾಲು, ಸಕ್ಕರೆ ಬೆರೆಸಿ ಮಕ್ಕಳಿಗೆ ಕುಡಿಸುವುದರಿಂದ ರಕ್ತ ಶುದ್ಧಿಯಾಗುತ್ತದೆ. ವೀಳ್ಯದೆಲೆಯ ಜೊತೆಯಲ್ಲಿ ಕಪ್ಪು ತುಳಸಿ ಲವಂಗವನ್ನು ಅರೆದು 1-2 ಬಾರಿ ಸೇವಿಸಿದರೆ ಕೆಮ್ಮು ಕಡಿಮೆಯಾಗುವುದು. ಜೀರಿಗೆ ಕಷಾಯ ಮಾಡಿ ಅದಕ್ಕೆ ಹಾಲು, ಸಕ್ಕರೆ ಅಥವಾ ಬೆಲ್ಲವನ್ನು ಬೆರೆಸಿ ಕುಡಿದರೆ ಎದೆಹಾಲು ವೃದ್ಧಿಯಾಗುತ್ತದೆ. ಜೇನುತುಪ್ಪವನ್ನು ಗಾಯದ ಕಲೆಗಳ ಮೇಲೆ ಹಚ್ಚುತ್ತಿದ್ದರೆ ಕಲೆಗಳು ಮಾಯವಾಗುವುದು. ಬಿಸಿಯ ಆಹಾರ ತಿಂದ ತಕ್ಷಣ ತಣ್ಣನೆಯ ಆಹಾರವನ್ನು ಸೇವಿಸಿದರೆ ಹಲ್ಲುಗಳು ದುರ್ಬಲವಾಗಿ ಕ್ರಮೇಣವಾಗಿ ಉದುರಲು ಪ್ರಾರಂಭಿಸುತ್ತದೆ. ಅಡುಗೆ ಉಪ್ಪನ್ನು ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ಊತ ಮತ್ತು ನೋವಿರುವ ಜಾಗಕ್ಕೆ ಹಚ್ಚಿ ಮಸಾಜ್ ಮಾಡಿ. ಬಿಳಿ ಎಳ್ಳನ್ನು ನೀರಿನೊಂದಿಗೆ ರುಬ್ಬಿ ಬೆಲ್ಲದೊಂದಿಗೆ ಸೇರಿಸಿ ಪಾನಕವನ್ನು ಮಾಡಿ ಕುಡಿದರೆ ದೇಹ ಬಹುಬೇಗ ತಂಪಾಗುತ್ತದೆ. ದೇಹಕ್ಕೆ ಶಕ್ತಿ ಬರುತ್ತದೆ. ಓಂಕಾಳನ್ನು ವೀಳ್ಯದೆಲೆಯಲ್ಲಿಟ್ಟು ಸೇವಿಸಿದರೆ ಗಂಟಲು ನೋವು, ಕಫ ಕಡಿಮೆಯಾಗುತ್ತದೆ. ತೆಂಗಿನಕಾಯಿಯ ಹಾಲಿಗೆ ಅರಿಶಿನ ಬೆರೆಸಿ ಮುಖಕ್ಕೆ ಹಚ್ಚುತ್ತಾ ಬಂದರೆ ಕ್ರಮೇಣವಾಗಿ ಮುಖದಲ್ಲಿನ ಸುಕ್ಕುಗಳು ಬರುವುದಿಲ್ಲ. ರಾತ್ರಿ ಮಲಗುವಾಗ ಕಣ್ಣಿನ ರೆಪ್ಪೆಗೂ ಹಾಗೂ ಕಾಲಿನ ಪಾದಕ್ಕೂ ಕೊಬ್ಬರಿ ಎಣ್ಣೆಯನ್ನು ಹಚ್ಚುವುದರಿಂದ ಒಳ್ಳೆಯ ನಿದ್ರೆ ಬರುತ್ತದೆ. ಹಾಲು ಕುದಿಸಿದಾಗ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕಿದರೆ ಹಾಲು ಕೆಡುವುದನ್ನು ತಡೆಯಬಹುದು. ಹಾಲು ಮತ್ತು ಏಲಕ್ಕಿಯನ್ನು ಸೇವಿಸುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳು ನೀಡುತ್ತದೆ. ವಿಡಿಯೋ ಇಷ್ಟವಾಗಿದ್ದರೆ ಮರೆಯದೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.